ನಮಸ್ಕಾರ ಸ್ನೇಹಿತರೆ, ಕ್ರಿಕೆಟ್ ವಿಚಾರದಲ್ಲಿ ಇವತ್ತು ಎರಡು ಬೆಳವಣಿಗೆಗಳಾಗಿವೆ. ಒಂದ್ ಕಡೆ ಬಿಸಿಸಿಐ ಚಾಂಪಿಯನ್ಸ್ ಟ್ರೋಫಿಗೆ ಟೀಮ್ ಅನೌನ್ಸ್ ಮಾಡಿದೆ, ಮತ್ತೊಂದ್ ಕಡೆ ಭಾರತದ ಪ್ರೀಮಿಯರ್ ಡೊಮೆಸ್ಟಿಕ್ ಕಾಂಪಿಟೇಷನ್ ವಿಜಯ್ ಹಜಾರೆ ಫೈನಲ್ ನಡೀತಾ ಇದೆ. ಎರಡೂ ಕೂಡ ಏಕದಿನ ಟೂರ್ನಿಗಳೇ. ಆದ್ರೆ ದುರಂತ ಅಂದ್ರೆ ವಿಜಯ್ ಹಜಾರೆ ಫೈನಲ್ ಆಡ್ತಿರೋ ಒಬ್ಬ ಪ್ಲೇಯರ್ ಕೂಡ ಚಾಂಪಿಯನ್ಸ್ ಟ್ರೋಫಿ ಆಡೋ ಟೀಮ್ ನಲ್ಲಿ ಜಾಗನೂ ಕೂಡ ಅವರಿಗೆ ಕೊಟ್ಟಿಲ್ಲ. ಕರ್ನಾಟಕ ಮೂಲದ ಕರುಣ್ ನಾಯರ್, ದೇವದತ್ ಪಡಿಕ್ಕಲ್, ಮಯಾಂಕ್ ಅಗರ್ವಾಲ್ಗೆ ಭಾರಿ ಮೋಸ ಆಗಿದೆ. ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿ ತಂಡನ ಇವತ್ತು ಸ್ವಲ್ಪ ಅಂಕಿ ಅಂಶಗಳ ಸಮೇತ ಅನಲೈಸ್ ಮಾಡಲೇಬೇಕಾಗಿದೆ. ಬೂಮ್ರಾ, ಶಮಿ ವಾಪಸ್, ಗಿಲ್ ಉಪನಾಯಕ. ಸ್ನೇಹಿತರೆ, ಮೊದಲನೇದಾಗಿ ಟೀಮ್ ನೋಡ್ಬಿಡೋಣ. ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ತೀವ್ರ ಕುತೂಹಲದಿಂದ ಎದುರು ನೋಡ್ತಾ ಇದ್ದ ಸ್ಕ್ವಾಡ್ ಇದು. ಒಂದ್ ಕಡೆ ಶ್ರೀಲಂಕಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಹೀನಾಯ ಸರಣಿ ಸೋಲುಗಳು, ಸೀನಿಯರ್ ಆಟಗಾರರ ಕೆಟ್ಟ ಪ್ರದರ್ಶನ, ಟೀಮ್ನಲ್ಲಿ ಆಂತರಿಕ ಸಂಘರ್ಷ, ಮತ್ತೊಂದ್ ಕಡೆ ಡೊಮೆಸ್ಟಿಕ್ ಆಟಗಾರರ ಅದ್ವಿತೀಯ ಆಟ. ಬಾಗಿಲು ತಟ್ಟಿದ್ರು ಡೊಮೆಸ್ಟಿಕ್ ನಲ್ಲಿ ಚೆನ್ನಾಗಾಡಿ, ದಾಖಲೆ ಮೇಲೆ ದಾಖಲೆ ಬರೆದು ಒಂದು ಚಾನ್ಸ್ ಕೊಡ್ರಿ ಅಂತ ಹೇಳಿ ಆಟದ ಮೂಲಕ ಮನವಿ ಮಾಡಿದ್ರು ಕರುಣ್ ನಾಯರ್, ಮಯಾಂಕ್ ಎಲ್ಲ. ಹೀಗಾಗಿ ಬಿಸಿಸಿಐ ಏನ್ ಮಾಡುತ್ತೆ ಅನ್ನೋ ಕುತೂಹಲ ಇತ್ತು. ಈಗ ಕೊನೆಗೂ ಆಯ್ಕೆ ಸಮಿತಿ ಟೀಮ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಅವ್ರಿಗೆ ತೋಚದಂಗೆ ಅನೌನ್ಸ್ ಮಾಡಿದ್ದಾರೆ, ಇಷ್ಟ ಬಂದಂಗೆ. ಚಾಂಪಿಯನ್ಸ್ ಟ್ರೋಫಿ ಇಂಗ್ಲೆಂಡ್ ಸರಣಿ ಎರಡಕ್ಕೂ ಒಂದೇ ಟೀಮ್ ಪ್ರಕಟ ಮಾಡಿದ್ದಾರೆ. ಸೊ ಟೀಮ್ ನಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ, ಕ್ಯಾಪ್ಟನ್ ರೋಹಿತ್ ಶರ್ಮಾ, ವೈಸ್ ಕ್ಯಾಪ್ಟನ್ ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಕೆಎಲ್ ರಾಹುಲ್, ರಿಷಬ್ ಪಂತ್, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ವಾಷಿಂಗ್ಟನ್ ಸುಂದರ್, ಜಸ್ಪ್ರೀತ್ ಬೂಮ್ರಾ, ಮೊಹಮ್ಮದ್ ಶಮಿ, ಅರ್ಶ್ದೀಪ್ ಸಿಂಗ್, ಯಶಸ್ವಿ ಜೈಸ್ವಾಲ್. ಒಟ್ಟು 15 ಆಟಗಾರರ ಟೀಮ್ ಅನೌನ್ಸ್ ಆಗಿದೆ. ಹರ್ಷಿತ್ ರಾಣಾ ಒಬ್ಬರನ್ನ ಸೇರಿಸಿದ್ರೆ 16 ಆಗುತ್ತೆ. ಇಂಗ್ಲೆಂಡ್ ಸರಣಿಯಲ್ಲಿ ಬೂಮ್ರಾ ಅವರಿಗೆ ಬ್ಯಾಕಪ್ ಆಗಿ ರಾಣಾ ಹಾಕೊಂಡಿದ್ದಾರೆ. ಸಿಡ್ನಿ ಮ್ಯಾಚ್ ನಲ್ಲಿ ಬೂಮ್ರಾ ಬೆನ್ನು ನೋವಿಗೊಳಗಾಗಿದ್ರು. ಚಾಂಪಿಯನ್ಸ್ ಟ್ರೋಫಿ ಆಡೋದೇ ಇಲ್ಲ ಅಂತ ಹೇಳಲಾಗಿತ್ತು. ಆದ್ರೂ ಬಿಸಿಸಿಐ ರಿಸ್ಕ್ ತಗೊಂಡು ಬೂಮ್ರಾರನ್ನ ಆಡಿಸ್ತಿರೋ ತರ ಕಾಣಿಸ್ತಾ ಇದೆ. ಆದ್ರೆ ಇಂಗ್ಲೆಂಡ್ ವಿರುದ್ಧ ಮೊದಲೆರಡು ಪಂದ್ಯಗಳಿಗೆ ಬೂಮ್ರಾ ಇರೋದಿಲ್ಲ, ಹೀಗಾಗಿ ರಾಣಾರನ್ನ ಹಾಕೊಂಡಿದೆ. ಉಳಿದಂತೆ ಇಂಜುರಿಯಿಂದ ದೀರ್ಘಕಾಲ ಟೀಮ್ನಿಂದ ಹೊರಗಿದ್ದ ಮತ್ತೊಬ್ಬ ಫಾಸ್ಟ್ ಬೌಲರ್ ಮೊಹಮ್ಮದ್ ಶಮಿ ತಂಡಕ್ಕೆ ವಾಪಸ್ ಆಗಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಟಿ20 ಟೀಮ್ನಲ್ಲೂ ಶಮಿ ಹಾಕೊಂಡಿದ್ರು, ಇಲ್ಲೂ ಆಡಿಸ್ತಿದ್ದಾರೆ. ಯಶಸ್ವಿ ಜೈಸ್ವಾಲ್ ಒಬ್ಬರನ್ನ ರಿಸರ್ವ್ ಓಪನರ್ ಆಗಿ ತಗೊಂಡಿದ್ದಾರೆ. ಈ ಮೊದಲಿನಂತೆ ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್ ಆಗಿ ಮುಂದುವರೆದಿದ್ದಾರೆ. ಇದಿಷ್ಟು ಬಿಟ್ಟರೆ ಟೀಮ್ನಲ್ಲಿ ಅಂತ ದೊಡ್ಡ ಬದಲಾವಣೆ ಯಾವುದೂ ಕಾಣಿಸ್ತಿಲ್ಲ. ಬಹುತೇಕ 2023ರಲ್ಲಿ ವಿಶ್ವಕಪ್ ಆಡಿದ ಟೀಮ್ ಅನ್ನೇ ನಾವಿಲ್ಲಿ ನೋಡಬಹುದು. ಈ ಟೀಮ್ ಸೆಲೆಕ್ಟ್ ಮಾಡೋಕೆ ಬಿಸಿಸಿಐ ಇಷ್ಟೊಂದು ದಿನ ತಗೋಬೇಕಾಗಿತ್ತಾ, ಇಷ್ಟೊಂದು ಯೋಚನೆ ಮಾಡಬೇಕಾಗಿತ್ತಾ? ಅದೇ ಟೀಮ್ ಮಾಡೋದಾಗಿದ್ರೆ ಅನ್ನೋ ಪ್ರಶ್ನೆ ಬರುತ್ತೆ. ಐಸಿಸಿ ನಿಯಮದ ಪ್ರಕಾರ ಜನವರಿ 12ಕ್ಕೆ ಪ್ರಾವಿಷನಲ್ ಟೀಮ್ ಕೊಡಬೇಕಾಗಿತ್ತು. ಎಲ್ಲಾ ಕ್ರಿಕೆಟ್ ಮಂಡಳಿಗಳು ಟೀಮ್ ಅನೌನ್ಸ್ ಮಾಡಿದ್ವು. ಬರೀ ಬಿಸಿಸಿಐ ಮಾತ್ರ ನೀವು ಯಾವ ಐಸಿಸಿ ನಮಗೆ ರೂಲ್ಸ್ ಮಾಡೋರು ಕೂತ್ಕೊಳ್ರಿ ಅಂತೇಳಿ 1 ವಾರದ ಎಕ್ಸ್ಟೆನ್ಷನ್ ತಗೊಂಡಿದ್ರು. ಅದರಲ್ಲೂ ವಿಜಯ್ ಹಜಾರೆ ಟ್ರೋಫಿ ಕೊನೆಯಾಗೋ ದಿನ ಟೀಮ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿತ್ತು. ಹೀಗಾಗಿ ಅಭಿಮಾನಿಗಳಿಗೆ ಬಹಳ ನಿರೀಕ್ಷೆ ಇತ್ತು. ಆದ್ರೆ ಟೀಮ್ ನೋಡಿದ್ರೆ ಎಂತದ್ದು ಇಲ್ಲ, ಅದೇ ಟೀಮ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶ್ಮೀರಕ್ಕೆ ಹೊಸ ಟ್ರಿಪ್ ಆಯೋಜನೆ ಮಾಡಿದೆ. 5 ನೈಟ್ 6 ಡೇ ಟೂರ್ ಇದು. ಎಲ್ಲೆಲ್ಲಿ ಹೋಗೋದಿದೆ? ಶ್ರೀನಗರ, ಶಂಕರಾಚಾರ್ಯ ಪೀಠ, ದಾಲ್ ಲೇಕ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಪಹಲ್ಗಾಮ್, ಆರು ವ್ಯಾಲಿ ಮತ್ತು ಬಿಟ್ಯಾಬ್ ವ್ಯಾಲಿಗಳಿಗೆ ಹೋಗೋದಿರುತ್ತೆ. ಇಡೀ ಪ್ಯಾಕೇಜ್ಗೆ ಆಫರ್ ಪ್ರೈಸ್ 53,700 ರೂಪಾಯಿ ಮಾತ್ರ. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 4 ನೈಟ್ 3 ಸ್ಟಾರ್ ಹೋಟೆಲ್ ಸ್ಟೇ, 1 ನೈಟ್ ಬೋಟ್ ಹೌಸ್ ಸ್ಟೇ, 3 ಹೊತ್ತು ಊಟ, ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆಗೆ ಇರ್ತಾರೆ. ಅದೆಲ್ಲವೂ ಸೇರಿ 53,700 ರೂಪಾಯಿ. ಹೊರಡೋ ದಿನ ಮಾರ್ಚ್ 18ನೇ ತಾರೀಕು. ಕೆಲವೇ ಸೀಟುಗಳ ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ ಕಾಶ್ಮೀರ ನೋಡ್ಕೊಂಡ್ ಬರ್ಬೋದು. ಕರುಣ್ಗೆ ಕೈ ಕೊಟ್ಟ ಬಿಸಿಸಿಐ, ಗಿಲ್ ಪಂತ್ಗೆ ರತ್ನ ಗಂಬಳಿ. ಈ ಚಾಂಪಿಯನ್ಸ್ ಟ್ರೋಫಿಯ ಅತಿ ದೊಡ್ಡ ಅನ್ಯಾಯ ಅಂದ್ರೆ ಕರುಣ್ ನಾಯರ್ ಅವರನ್ನ ನಿರ್ಲಕ್ಷ್ಯ ಮಾಡಿರೋದು. ಕರುಣ್ ನಾಯರ್ ಕ್ರಿಕೆಟ್ ಕಂಡ ಅತ್ಯಂತ ನತದೃಷ್ಟ ಆಟಗಾರನೇ ಅಂತ ಹೇಳ್ಬೋದು. ಟೆಸ್ಟ್ ನಲ್ಲಿ ಟ್ರಿಪಲ್ ಸೆಂಚುರಿ ಬಾರಿಸಿದ್ರು ಕೂಡ ಮರು ಪಂದ್ಯದಲ್ಲಿ ಅವ್ರನ್ನ ಡ್ರಾಪ್ ಮಾಡಲಾಗಿತ್ತು. ಹಾಗೆ ನೋಡಿದ್ರೆ ಭಾರತದಿಂದ 3 ಶತಕ ಬಾರಿಸಿರೋದೇ ಇಡೀ ಭಾರತದ ಕ್ರಿಕೆಟ್ ಜಾಯಮಾನದಲ್ಲಿ ಇಬ್ರೆ. ವೀರೇಂದ್ರ ಸೆಹ್ವಾಗ್ ಆಗ್ಬಿಟ್ರೆ ಕರುಣ್ ನಾಯರ್ ಮಾತ್ರ. ಆದ್ರೂ ಕರುಣ್ ನಾಯರ್ಗೆ ಟ್ರಿಪಲ್ ಸೆಂಚುರಿ ಹೊಡೆದ ನೆಕ್ಸ್ಟ್ ಮ್ಯಾಚ್ ಅಲ್ಲೇ ಡ್ರಾಪ್. ಅದೇ ಕೊರಗಲ್ಲಿ ಅವರು ಇಂಟರ್ನ್ಯಾಷನಲ್ ಬಿಡಿ ಡೊಮೆಸ್ಟಿಕ್ ನಲ್ಲೂ ಕೂಡ ಫಾರ್ಮ್ ಕಳ್ಕೊಂಡು ಕರ್ನಾಟಕ ಟೀಮ್ ನಿಂದಲೂ ಆಚೆ ಬಿದ್ದುಬಿಟ್ಟಿದ್ರು, ಡಿಪ್ರೆಸ್ ಆಗ್ಬಿಟ್ಟಿದ್ರು ಪಾಪ. ಆದ್ರೆ ಈ ಸಲ ವಿದರ್ಭ ಸೇರಿ ಫೀನಿಕ್ಸ್ ಹಕ್ಕಿ ಅಂತೆ ಮತ್ತೆ ಎದ್ದು ಫೈಟ್ ಬ್ಯಾಕ್ ಮಾಡ್ತಾ ಬಂದ್ರು. 1 ಮೋರ್ ಚಾನ್ಸ್ ಪ್ಲೀಸ್ ಅಂತ. ವಿಜಯ್ ಹಜಾರೆ ಟ್ರೋಫಿಯಲ್ಲಿ 5 ಸೆಂಚುರಿ ಸೇರಿ 700ಕ್ಕೂ ಅಧಿಕ ರನ್ ಬಾರಿಸಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ರು. ವಿದರ್ಭದಂತಹ ಟೀಮ್ ನ ಲೀಡ್ ಮಾಡಿ ಫೈನಲ್ ತಗೊಂಡು ಹೋದ್ರು. ಕೇವಲ ವಿಜಯ್ ಹಜಾರೆ ಅಷ್ಟೇ ಅಲ್ಲ, ಸೈಯದ್ ಮುಷ್ತಾಕ್ ಅಲಿ ಟಿ20 ಟೂರ್ನಿಯಲ್ಲಿ ರನ್ಸ್, ಕರ್ನಾಟಕದ ಮಹಾರಾಜ ಟ್ರೋಫಿ ಲೀಡಿಂಗ್ ಸ್ಕೋರ್, ಇಂಗ್ಲೆಂಡ್ನ ಕೌಂಟಿ ಕ್ರಿಕೆಟ್ ನಲ್ಲಿ ಡಬಲ್ ಸೆಂಚುರಿ. ಹೀಗೆ ಕರುಣ್ ಕಳೆದೊಂದು ವರ್ಷದಿಂದ ರನ್ ಸುನಾಮಿ ಹರಿಸ್ತಾ ಇದ್ದಾರೆ. ಅವ್ರನ್ನ ಬಹಳ ಕಷ್ಟ ಆಗ್ತಿದೆ ಅವ್ರಿಗೆ ಬೌಲಿಂಗ್ ಮಾಡಕ್ಕೆ, ಆ ತರ ಬ್ಯಾಟಿಂಗ್ ಮಾಡ್ತಿದ್ದಾರೆ. 700ರ ಆವರೇಜ್ ನಲ್ಲಿ ಬ್ಯಾಟ್ ಬೀಸ್ತಾ ಇದ್ರು. ಕರುಣ್ ಫಾರ್ಮ್ ನೋಡಿ ಬಜ್ಜಿ, ಪಠಾಣ್, ಕೊನೆಗೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಕೂಡ ಕೊಂಡಾಡಿದ್ರು.
ಆದರೆ ಇಂಥ ಆಟಗಾರನಿಗೆ ಆಯ್ಕೆ ಸಮಿತಿ ಟೀಮ್ನಲ್ಲಿ ಸ್ಥಾನ ಕೊಟ್ಟಿಲ್ಲ. ಕರುಣ್ ಯಾಕಿಲ್ಲ ಅಂತ ಕೇಳಿದಕ್ಕೆ ಆಯ್ಕೆ ಸಮಿತಿ ಅಧ್ಯಕ್ಷ ಅಜಿತ್ ಅಗರ್ಕರ್, ಹೌದು ಕರುಣ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, 700ರ ಆವರೇಜ್ ಅತ್ಯದ್ಭುತನೇ, ಆದರೆ 15 ಜನರ ಟೀಮ್ನಲ್ಲಿ ಎಲ್ಲರನ್ನೂ ಸೇರಿಸೋಕ್ಕಾಗಲ್ಲ, ನಾವು ಆಡಿಸ್ತಿರೋರೆಲ್ಲರೂ ಕೂಡ 40-45ರ ಆವರೇಜ್ ಹೊಂದಿದ್ದಾರೆ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾರಾದರೂ ಇಂಜುರಿ ಆದ್ರೆ ಫಾರ್ಮ್ ಕಳ್ಕೊಂಡ್ರೆ ನೋಡ್ತೀವಿ ಅಂದಿದ್ದಾರೆ. ಆದ್ರೆ ಕೇವಲ ಆವರೇಜ್ ನೋಡಿನೇ ಟೀಮ್ ಸೆಲೆಕ್ಟ್ ಮಾಡೋದಾಗಿದ್ರೆ ಸಿರಾಜ್ ರನ್ನ ಯಾಕೆ ಡ್ರಾಪ್ ಮಾಡಿದ್ದು ಅಂತ ಅಜಿತ್ ಅಗರ್ಕರ್ ಉತ್ತರಿಸಬೇಕು. ಸಿರಾಜ್ ಓಡಿಐನಲ್ಲಿ 24ರ ಆವರೇಜ್ ಹೊಂದಿದ್ದಾರೆ, ಬೌಲಿಂಗ್ ನಲ್ಲಿ ಇದು ಒಳ್ಳೆ ಆವರೇಜ್, ಹರ್ಷದೀಪ್ ಸಿಂಗ್ ಗಿಂತ ಬೆಟರ್ ಇದೆ. ಕಳೆದ ವಿಶ್ವಕಪ್ ನಲ್ಲೂ ಕೂಡ ಸಿರಾಜ್ ಬೆಸ್ಟ್ ಬೌಲರ್ ಆಗಿದ್ರು. ಹಾಗಿದ್ರೆ ಅಲ್ಲಿ ಯಾಕೆ ಆವರೇಜ್ ನಿಯಮ ಅಪ್ಲೈ ಆಗಲಿಲ್ಲ, ಯಾಕೆ ಡ್ರಾಪ್ ಆದ್ರು? ಸಿರಾಜ್ ಸದ್ಯ ಫಾರ್ಮ್ ನಲ್ಲಿಲ್ಲ, ಟೆಸ್ಟ್ T20 ಎರಡೂ ಕಡೆನೂ ಕಳಪೆ ಇದೆ ತಾನೆ ಪರ್ಫಾರ್ಮೆನ್ಸ್ ಅಂತ ನೀವು ಡ್ರಾಪ್ ಮಾಡಿರೋದು. ಹರ್ಷದೀಪ್ ವಿಜಯ್ ಹಜಾರಲ್ಲಿ ಲೀಡಿಂಗ್ ವಿಕೆಟ್ ಟೇಕರ್ ಅಂತ ತಾನೆ ಅವ್ರನ್ನ ಹಾಕೊಂಡಿರೋದು. ಅದೇ ನಿಯಮ ಬ್ಯಾಟಿಂಗ್ಗೆ ಯಾಕೆ ಅನ್ವಯ ಮಾಡಿಲ್ಲ? ಶುಭ್ಮನ್ ಗಿಲ್ ಏನ್ ಫಾರ್ಮ್ ನಲ್ಲಿದ್ದಾರೆ, 10, 20, 30 ಲೋವರ್ ಆರ್ಡರ್ ಬ್ಯಾಟರ್ ತರ ಇದೆ ಅವರ ಪ್ರದರ್ಶನ. ಆಯ್ತು, ಅದು ಟೆಸ್ಟ್, ಇದು ODI ಅಂತ ಹೇಳಿದ್ರು ಕೂಡ ಲಾಸ್ಟ್ ODI ಸೀರೀಸ್ ನೋಡಿ, ಶ್ರೀಲಂಕಾ ವಿರುದ್ಧ 16, 35, 6 3 ಮ್ಯಾಚ್ ಅಲ್ಲಿ ಓಪನಿಂಗ್ ಬ್ಯಾಟರ್ 19ರ ಆವರೇಜ್ ನಲ್ಲಿ ಆಡಿದ್ದಾರೆ. 2023ರ ವಿಶ್ವಕಪ್ ನಲ್ಲೂ ಕೂಡ ಶ್ರೇಯಸ್ ಅಯ್ಯರ್ ವಿರಾಟ್ ತರ ಎಕ್ಸ್ಟ್ರಾರ್ಡಿನರಿ ಆಗಿ ಅವರು ಆಡಿರಲಿಲ್ಲ. ಹೋಗ್ಲಿ ಫಾರ್ಮ್ ಇಲ್ಲ ಅಂತ ಹೇಳಿ ಡೊಮೆಸ್ಟಿಕ್ ನಲ್ಲಿ ಭರ್ಜರಿ ಸ್ಕೋರ್ ಮಾಡಿ ವಾಪಸ್ ಆಗ್ತಿದಾರ, ಅದೂ ಇಲ್ಲ. ಹೀಗಿರುವಾಗ ಗಿಲ್ಗೆ ಅಷ್ಟೊಂದು ಸ್ಪೆಷಲ್ ಟ್ರೀಟ್ಮೆಂಟ್ ಯಾಕೆ? ನಮ್ಮ ಯಾವ ಆಟಗಾರರಿಗೂ ಕೂಡ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಬಾರದು ಅಲ್ವಾ? ಯಾಕೆ ಕೊಡಬೇಕು? ಅಷ್ಟೊಂದು ವಿಶೇಷವಾದಂತಹ, ಓಕೆ ನೀವು ಕ್ಯಾಪ್ಟನ್ ಮೆಟೀರಿಯಲ್ ಅಂತ ಹೇಳಿ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅವ್ರನ್ನ ನೀವೇನು ತೊಟ್ಲಲ್ಲಿಟ್ಟು ಬಾಯಿಗೆ ಹಾಲನ್ನು ಫೀಡ್ ಮಾಡಿ ಅವ್ರನ್ನ ನೀವು ಕ್ಯಾಪ್ಟನ್ ಮಾಡೋಕ್ಕಾಗತ್ತಾ? ಅವ್ರು ಆಡಿ ಅದನ್ನು ಪ್ರೂವ್ ಮಾಡ್ಕೊಂಡು ಬರಬೇಕಲ್ವಾ? ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಆಡಿ ಕ್ಯಾಪ್ಟನ್ ಮೆಟೀರಿಯಲ್ ಅಂತ ಹೇಳಿದ ತಕ್ಷಣ ಅವ್ರ ಆಟ ಬಿದ್ದು ಹೋಗಿದೆ. ಟೂ ಮಚ್ ಫೀಡಿಂಗ್ ಯಾಕೆ? ಕೆಲವರಿಗೆ ಮಾತ್ರ ಅಷ್ಟೊಂದು ವಿಶೇಷ ಟ್ರೀಟ್ಮೆಂಟ್ ಯಾಕೆ? ಈ ಹಿಂದೆ ಕೂಡ KL ರಾಹುಲ್ ಪದೇ ಪದೇ ಫ್ಲಾಪ್ ಆಗ್ತಿದ್ದಾಗ ಸ್ಪೆಷಲ್ ಮೈಂಡ್ ಝೋನಲ್ಲಿ ಬಿಡಬೇಕು, ಅವ್ರ ಪಾಡಿಗೆ ಬಿಡಬೇಕು, ವಾಪಸ್ ಬರ್ತಾರೆ, ಚೆನ್ನಾಗಿ ಆಡ್ತಾರೆ, ಅವ್ರ ಹತ್ರ ಕ್ಲಾಸ್ ಇದೆ ಅಂತೇಳಿ ಅಷ್ಟೊಂದು ಸುದೀರ್ಘವಾಗಿ ಯಾರನ್ನಾದರೂ ಕೂಡ ಭಾರತದ ನ್ಯಾಷನಲ್ ಟೀಮ್ನಲ್ಲಿ ಯಾಕೆ ಸಾಕಬೇಕು? ಆಡೋರನ್ನ ಹಾಕೊಳ್ಳಿ, ಪರ್ಫಾರ್ಮ್ ಮಾಡಿ ಮತ್ತೆ ವಾಪಸ್ ಬರಲಿ. ಈ ಕರುಣ್ ನಾಯರ್ ಚೆನ್ನಾಗಿ ಆಡ್ತಿದ್ರಲ್ಲ ಕನ್ನಡಿಗ, ಯಾಕೆ ಅವ್ರನ್ನ ಹಾಕೊಂಡಿಲ್ಲ ನೀವು? ಪಂತ್ ಕೂಡ ಅಷ್ಟೇ, ಟೆಸ್ಟ್ ನಲ್ಲಿ ಒಂದು ಮಟ್ಟಿಗೆ ಓಕೆ, ಹಾಗೆ T20 ರಿಷಬ್ ಪಂತ್ ಅತ್ಯದ್ಭುತ ಪ್ಲೇಯರ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ODI ನಲ್ಲಿ ಯಾವತ್ತೂ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡಿದ್ದಾರೆ. ಅಗರ್ಕರ್ ಅವರ ಆವರೇಜ್ ಲೆಕ್ಕಾಚಾರನ ತಗೊಂಡ್ರು ಕೂಡ ರಿಷಬ್ ಪಂತ್ ODI ನಲ್ಲಿ 33ರ ಆವರೇಜ್ ಇಟ್ಕೊಂಡಿದ್ದಾರೆ. ಇವನು ನೀವು ಫಸ್ಟ್ ಚಾಯ್ಸ್ ವಿಕೆಟ್ ಕೀಪರ್ ಅಂತ ಹೇಳ್ತಾ ಇದ್ದೀರಾ, ಅದು ಹೇಗೆ? ಯಾಕೆ ಸಂಜು ಸ್ಯಾಮ್ಸನ್ ಒಳ್ಳೆ ಪ್ಲೇಯರ್ ಅಲ್ವಾ? 56ರ ಆವರೇಜ್, ದಕ್ಷಿಣ ಆಫ್ರಿಕಾ ವಿರುದ್ಧ ಸೆಂಚುರಿ, ಇದು ಯಾವುದು ಲೆಕ್ಕಕ್ಕೆ ಬರೋದಿಲ್ವಾ? ಆಯ್ಕೆ ಸಮಿತಿ ಸ್ವಲ್ಪ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಇಲ್ಲ ಅಂದ್ರೆ ನಿಮ್ ತುಗಲಕ್ ದರ್ಬಾರ್ ಆಗತ್ತೆ. ಅಭಿಮಾನಿಗಳ ಫೀಲಿಂಗ್ಗೆ, ಆಟಗಾರರ ಪರ್ಫಾರ್ಮೆನ್ಸ್ಗೆ ಯಾವುದೂ ಲೆಕ್ಕಕ್ಕಿಲ್ಲ, ನಿಮ್ಗೆ ಇಷ್ಟ ಬಂದಂಗೆ ನೀವು ಮಾಡ್ದಂಗೆ ಆಗತ್ತೆ ಅಷ್ಟೇ. 4 ಸ್ಪಿನ್ನರ್ ಕಾಂಬಿನೇಷನ್ ನಲ್ಲೂ ಎಡವಟ್ಟು. 15 ಜನರ ಟೀಮ್ ನಲ್ಲಿ ಕರುಣ್ ಫಿಟ್ ಆಗಲ್ಲ ಅನ್ನೋ ಸೆಲೆಕ್ಟರ್ ಸಾಹೇಬರು ಟೀಮ್ ಕಾಂಬಿನೇಷನ್ ನಲ್ಲೂ ಕೂಡ ಎಡವಿದ್ದಾರೆ. 5 ಪಂದ್ಯಗಳ ಟೂರ್ನಿಗೆ 4 ಸ್ಪಿನ್ನರ್ಸ್ ಆಯ್ಕೆ ಮಾಡಿಕೊಂಡಿದ್ದಾರೆ. ಜಡೇಜಾ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್ ಜೊತೆ ವಾಷಿಂಗ್ಟನ್ ಸುಂದರ್ ಕೂಡ ಆಡ್ತಿದ್ದಾರೆ. ಇಷ್ಟೊಂದು ಸ್ಪಿನ್ನರ್ಗಳ ಅವಶ್ಯಕತೆ ಏನಿದೆ? ಅಕ್ಷರ್ ಪಟೇಲ್, ಜಡೇಜಾ ಇಬ್ರು ಒಂದೇ ಶೈಲಿಯ ಬೌಲರ್ಗಳು, ಇಬ್ಬರನ್ನು ಒಂದೇ ಪಂದ್ಯದಲ್ಲಿ ಆಡ್ಸಕ್ಕಾಗಲ್ಲ. ಆಡಿಸಿದ್ರು ಅದಕ್ಕೆ ಅರ್ಥ ಇರೋದಿಲ್ಲ. T20ಯಲ್ಲಿ ಏನೋ ಅಕ್ಷರ್ ಪಟೇಲ್ ವಿಕೆಟ್ ಬಿದ್ದಾಗೆಲ್ಲ ಟಾಪ್ ಆರ್ಡರ್ ನಲ್ಲಿ ಆಡ್ತಾ ಇದ್ರು, ಆದ್ರೆ ODI ನಲ್ಲಿ ಹಾಗೆ ಆಡ್ಸೋಕಾಗತ್ತಾ? ಅವ್ರ ಜಾಗದಲ್ಲಿ ಮತ್ತೊಬ್ಬ ಸ್ಪೆಷಲಿಸ್ಟ್ ಬ್ಯಾಟರ್ಗೆ ಅವಕಾಶ ಕೊಡಬಹುದಿತ್ತಲ್ವಾ? ಹೋಗ್ಲಿ, ಕರುಣ್ ನಾಯರ್ ತುಂಬಾ ಲಾಂಗ್ ಗ್ಯಾಪ್ ಬಳಿಕ ಮತ್ತೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಬರ್ತಿದ್ದಾರೆ. ಡೈರೆಕ್ಟ್ ಆಗಿ ಚಾಂಪಿಯನ್ಸ್ ಟ್ರೋಫಿಲಿ ಆಡಿಸ್ಬೇಕಾ ಅನ್ನೋ ಗೊಂದಲ ನಿಮಗಿದ್ರೆ ನೀವು ಅಟ್ಲೀಸ್ಟ್ ಇಂಗ್ಲೆಂಡ್ ಸೀರೀಸ್ಗೆ ಅವ್ರನ್ನ ಹಾಕೋಬೋದಾಗಿತ್ತಲ್ಲ ಸ್ವಾಮಿ. ಅಲ್ಲೇನ್ ಪ್ರಾಬ್ಲಮ್ ಇತ್ತು ನಿಮಗೆ? 15 ಜನರ ಲಿಮಿಟ್ ಏನಿರಲಿಲ್ಲ, ಹಾಕೋಬೋದಾಗಿತ್ತು ಅವ್ರನ್ನ. 1 ಮ್ಯಾಚೋ 2 ಮ್ಯಾಚೋ ನಿಮ್ಮ ಈ ಪ್ರಿನ್ಸ್ ಗಿಲ್ನ ಕೂರಿಸ್ಬಿಟ್ಟು ಕರುಣ್ ನಾಯರ್ನ ಆಡಿಸಿ ನೋಡ್ಬೋದಾಗಿತ್ತಲ್ವಾ? 1-2 ಮ್ಯಾಚ್ ನೋಡ್ಬೋದಾಗಿತ್ತಲ್ವ ನೀವು? ಕೇವಲ ಕರುಣ್ ಅಷ್ಟೇ ಅಲ್ಲ, ದೇವದತ್ ಪಡಿಕಲ್, ಮಯಾಂಕ್ ಅಗರ್ವಾಲ್ ಕೂಡ ಅದ್ಭುತ ಫಾರ್ಮ್ ನಲ್ಲಿದ್ರು. ಪಡಿಕಲ್ ನಿರಂತರ 7 ಪಂದ್ಯಗಳಲ್ಲಿ ಹಾಫ್ ಸೆಂಚುರಿ ಬಾರಿಸಿದ್ದಾರೆ. ಮಯಾಂಕ್ ಕೂಡ ಈ ವಿಜಯ್ ಹಜಾರಲ್ಲಿ 4 ಸೆಂಚುರಿ ಸೇರಿ 600ಕ್ಕೂ ಅಧಿಕ ರನ್ ಗಳಿಸಿದ್ದಾರೆ. ಕರುಣ್ ಬಿಟ್ರೆ ಮಯಾಂಕೆ ಲೀಡಿಂಗ್ ಸ್ಕೋರರ್, ಆದ್ರೆ ಇವ್ರಿಗೂ ಸ್ಥಾನ ಕೊಟ್ಟಿಲ್ಲ. ವಿಜಯ್ ಹಜಾರೆ ಟ್ರೋಫಿಲಿ ಇಷ್ಟ ಆಡೋದು ಚಾನ್ಸ್ ಕೊಟ್ಟಿಲ್ಲ ಅಂತ ಇವರೇನು ಅಣ್ಣಾ ಹಜಾರೆ ತರ ಈಗ ಪ್ರೊಟೆಸ್ಟ್ ಮಾಡ್ಬೇಕಾ ನಿಮ್ಮ ಮುಂದೆ ಬಂದು? ಆಟಗಾರಲ್ಲೋ ಸ್ವಾಮಿ, ನೀವು ನೋಡ್ಬೇಕಲ್ಲ ಅವ್ರ ಆಟನ. ಇನ್ಫ್ಯಾಕ್ಟ್ ವಿಜಯ್ ಹಜಾರೆ ಫೈನಲ್ ಆಡ್ತಿರೋ ಯಾವೊಬ್ಬ ಆಟಗಾರ ಕೂಡ ಟೀಮ್ನಲ್ಲಿ ಸ್ಥಾನ ಪಡ್ಕೊಂಡಿಲ್ಲ. ಡೊಮೆಸ್ಟಿಕ್ ನಲ್ಲಿ ಪರ್ಫಾರ್ಮ್ ಮಾಡಿ ಬರೋರಿಗೆ ನಾವು ಚಾನ್ಸ್ ಕೊಡ್ತೀವಿ ಅಂತ ಹೇಳ್ತಿರಲ್ಲ, ಎಲ್ಲಿ ಕೊಟ್ಟಿದ್ದೀರಿ ನೀವು? ನಿಮ್ಮ ಪಾಡಿಗೆ ನೀವು ಎಷ್ಟೇ ರನ್ ಗಳಿಸಿ ಒಂಚೂರು ಕೇರ್ ಮಾಡಲ್ಲ, ನಮಗೆ ಇಷ್ಟ ಬಂದವ್ರನ್ನ ಆಯ್ಕೆ ಮಾಡ್ಕೊಳ್ತೀವಿ ಅಂದ್ರೆ ಉದ್ದೇಶ ಏನು? ನೀವು ಹಿಂಗ್ ಮಾಡಿದ್ರೆ ಯಾವ ಪ್ಲೇಯರ್ಗಾದ್ರೂ ಡೊಮೆಸ್ಟಿಕ್ ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಸ್ಥಾನ ಪಡಿತೀನಿ ಅನ್ನೋ ಹೋಪ್ ಬರುತ್ತೆ. ದೇಶದ ಪ್ರೀಮಿಯರ್ ಡೊಮೆಸ್ಟಿಕ್ ಟೂರ್ನಿಯಲ್ಲಿ ಪರ್ಫಾರ್ಮ್ ಮಾಡಿರೋ ಪ್ಲೇಯರ್ಸ್ ನ ಪಿಕ್ ಮಾಡಲ್ಲ, ಕೇವಲ IPL ಅಷ್ಟೇ ನೋಡ್ತೀವಿ ಅನ್ನೋದಾದ್ರೆ ನೀವು ಟೆಸ್ಟ್ ಕ್ರಿಕೆಟ್ ಅನ್ನ ಮತ್ತು ODI ನ ಪೂರ್ತಿ ಹಾಳು ಮಾಡಿ ಹಾಕ್ತೀರ ಅನ್ನೋದಂತೂ ಗ್ಯಾರಂಟಿ. ಬರೀ ಡೊಮೆಸ್ಟಿಕ್ T20 ಲೀಗ್ ನೋಡಿ IPL ನೋಡ್ಬಿಟ್ಟು T20 ಟೀಮ್ ಆಯ್ಕೆ ಮಾಡ್ತೀರಂದ್ರೆ ಓಕೆ,
ಬಟ್ IPL ನೋಡಿಕೊಂಡು ನೀವು ODI ಮತ್ತು ಟೆಸ್ಟ್ಗೆ ಟೀಮನ್ನು ಆಯ್ಕೆ ಮಾಡೋಕೆ ಹೊರಡ್ತೀರಿ ಅಂತ ಹೇಳಿದ್ರೆ ಬಹಳ ಪ್ರಶ್ನಾರ್ಹ. BCCIನ ಸೆಲೆಕ್ಟರ್ಸ್ ಮೈಂಡ್ ಸೆಟ್ನ ಪ್ರಶ್ನೆ ಮಾಡಲೇಬೇಕಾಗತ್ತೆ. ಪ್ರಶ್ನಾರ್ಹವಾದ ಬಿಹೇವಿಯರ್ ಇದು BCCIದು.